ಬಾಯಿನ ಮುಖ್ಯಡಿಯವರು ನಿಜಾತು ಕಳ್ಕೊಂಡ್ರೆ ಒಂದು ಸರಿ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಬಾಯಿನ ಮುಖ್ಯಡಿಯವರು ನಿಜಾತು ಕಳ್ಕೊಂಡ್ರೆ ಒಂದು ಸರಿ ಎಲ್ಲ ಪ್ರಾಬ್ಲಮ್ ಆಗ್ತಿದೆ न्यूज़ में स्वागत है आप सभी दर्शकों का। मैं आपके साथ मोहम्मद यूसुफ। आज हम बीजापुर शहर में ये जो डीडीपीओ ऑफिस है यहाँ पर पहुँचे हुए हैं कि यहाँ डीडीपीओ ऑफिस में जो है बहुत भ्रष्टाचार होने का जो आरोप लग रहा है। और ऐसे ही एडवोकेट इनायत रोजे वाले ने भी इनके ऊपर कंप्लेंट भी किया। डी ग्रुप के टीचर्स हैं उनको ट्रांसफ़र करने के लिए जो डीडीपी आए थे पहले, इनसे पहले उन्होंने लाखों रुपए की रिश्वत लेकर 50 साल से ज़्यादा होने के बावजूद भी सरकार के आदेश के खिलाफ जो है उन लोगों को टीचर्स का जो है वो ट्रांसफ़र की ऑफिस में पहुँचे हैं। और डीडीपीआई ने जो बात किया है कि जो ट्रांसफ़र हुए थे उनकी जो फाइल है यहाँ से गुम है। तो साफ तरीके से समझ में आ रहा है कि ट्रांसफ़र जो करे उनकी फाइल पूरी तरीके से लापता है। तो समझ में आता है कि यहाँ पर जो है कितना बड़ा भ्रष्टाचार हुआ है। ये बीजापुर सिटी में सबसे बड़ा दफ्तर है जहाँ पर इस बीजापुर के हो, कर्नाटक के हो या पूरे भारत देश के जो है वो टीचर जो है बच्चों को पढ़ाते हैं। तो भारत देश का भविष्य जो है वो यहीं से तय होता है कि आप देख सकते हैं कि ये लोग किस तरीके से आंसर दे रहे हैं, जवाब दे रहे हैं मीडिया वाले पूछने के बाद कि हमारे ऑफिस में से फाइल ही गायब है, फाइल नहीं मिल रही। तो फिर यहाँ पर हमारा जो है कर्नाटक राज्य के शिक्षा मंत्री मधु बंगारप्पा से हमारी रिक्वेस्ट है कि आप ऐसे अधिकारियों के ऊपर और ऐसे जो जिस तरीक़ा के ये लोग आंसर दे रहे हैं, जवाब दे रहे हैं, इनके ऊपर जो है वो कानूनी कार्रवाई करें। सरकार के आदेश क्या है कि 2% जो है वो लोगों को ट्रांसफ़र किया जाए। तो यहाँ पर जो है डीडीपी ऑफिस में 6% तक ट्रांसफ़र किया गया है। और जो लोगों का ट्रांसफ़र हुआ है उनका आरोप है कि सामने वाले से ये लोग पैसा लेकर भ्रष्टाचार करके ट्रांसफ़र करे हुए हैं। ये टोटली गैर कानूनी है। और यहाँ पर जो है फाइल चोरी होने की भी या गायब होने की भी बात सामने आ रही है। और आप देख सकते हैं कि सरकार जो आदेश करी कि हर सरकारी कचहरी में सीसीटीवी कैमरा लगाना जो है वो अनिवार्य है। और आप देख सकते हैं कि यहाँ डीडीपी ऑफिस में एक भी सीसीटीवी कैमरा नहीं है। तो इससे लगता है कि पूरी तरीके से जो है करप्शन जो है खुलेआम डीडीपी ऑफिस में चल रहा है। मामू कहाँ 2025-26ನೇ ಸಾಲಿನಲ್ಲಿ ಬೋಧಕೇತರ ವರ್ಗಾವಣೆಯಲ್ಲಿ ನಮ್ಮ ಕಚೇರಿಯಿಂದ ಡಿ ದರ್ಜೆ ಸಿಬ್ಬಂದಿ ವರ್ಗಾವಣೆ ಆಗಿದ್ದಾರೆ ಮತ್ತು ನಗರ ಪ್ರದೇಶದಲ್ಲಿರುವಂಥ ಡಿ ದರ್ಜೆ ಸಿಬ್ಬಂದಿ ಈ ಕಚೇರಿಯಲ್ಲಿ ವರ್ಗಾವಣೆಯನ್ನು ಹಿಂದಿನ ಉಪನಿರ್ದೇಶಕರ ಹಂತದಲ್ಲಿದ್ದಾಗ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪರ ಆಯುಕ್ತ ಕಾರ್ಯಾಲಯದಲ್ಲಿ ಜಂಟಿ ನಿರ್ದೇಶಕರು ಈಗಾಗಲೇ ವಿಚಾರಣೆಗೆ 2 ಬಾರಿ ಸಂಬಂಧಪಟ್ಟಂಥ ನಮ್ಮ ಕಚೇರಿಯ ಸಿಬ್ಬಂದಿಯನ್ನು ವಿಚಾರಣೆಗಾಗಿ ಅವರು ಲಿಖಿತವಾಗಿ ಲೆಟರ್ ಮೂಲಕ ನಮಗೆ ಆಹ್ವಾನಿಸಿದರು. ನಾವು ಕೂಡ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿಬ್ಬಂದಿಯವರನ್ನ ಆಗ ಕಾರ್ಯನಿರ್ವಹಿಸುತ್ತಿರುವಂಥ ಸಿಬ್ಬಂದಿಯವರನ್ನ ವಿಚಾರಣೆ ಮಾಡಿದಾಗ ಕಡತವು ನನ್ನ ಹತ್ತಿರ ಇಲ್ಲ ಅಂತ ಸಂಬಂಧಪಟ್ಟ ಸಿಬ್ಬಂದಿ ಹೇಳಿದ್ದಾರೆ. ಮತ್ತು ವಿಚಾರಣೆಗೆ ಅವರನ್ನೇ ನಾವು ಆಯುಕ್ತಾಲಯಕ್ಕೆ ಕಳಿಸಿಕೊಟ್ಟಿದ್ದೇವೆ. ಈಗಾಗಲೇ 1ನೇ ಹಂತದಲ್ಲಿ ಕೂಡ ವಿಚಾರಣೆ ಆಗಿದೆ, 2ನೇ ಹಂತದಲ್ಲಿ ಕೂಡ ವಿಚಾರಣೆ ಆಗಿದೆ. ವಿಚಾರಣೆ ಪೂರ್ಣ ಆಗದೇ ಇರುವುದರಿಂದ ಮತ್ತು ವರದಿ ಬಂದಿಲ್ಲ ನಮಗೆ. ಹೀಗಾಗಿ ವಿಚಾರಣಾ ಪ್ರೊಸೆಸ್ ನಡೆದಿದೆ. ಈಗ ಜಂಟಿ ನಿರ್ದೇಶಕರೇ ಈ ವಿಷಯದಲ್ಲಿ ವಿಚಾರಣೆಯನ್ನು ಮಾಡ್ತಾಯಿದ್ದಾರೆ. ವರದಿ ಬಂದ ನಂತರ ಸಂಪೂರ್ಣ ವಿವರವನ್ನು ನಿಮಗೆ ನಾನು ಕೊಡ್ತೇನೆ. ಅಂದರೆ ಈಗ ಕಡತಗಳು ಕಾಣೆಯಾಗಿದ್ರ ಬಗ್ಗೆ ಅದರ ಬಗ್ಗೆನೇ ವಿಚಾರಣೆ ನಡೆದು ಅದು ಈಗ ಏನು ಡಿ ದರ್ಜೆ ನೌಕರದಾರಿದ್ದಾರೆ ಅದರ ಬಗ್ಗೆನೇ ಈಗ ವಿಚಾರಣೆ ನಡೆದದ. ಅವರು ಕಡತ ಏನು ವಿಚಾರಣೆಯೊಳಗೆ ಅವ್ರು ಏನು ಹೇಳ್ತಾರೆ ಅದ್ರ ಮ್ಯಾಗ ಆಧಾರದ ಮ್ಯಾಗ ಇದು ವಿಚಾರಣೆ ನಡೀತದೆ. ಆ ಅಧಿಕಾರಿಗಳ ಹೆಸರು ಏನು? ಅವರು ಒಬ್ಬರು ವಿಷಯ ನಿರ್ವಾಹಕರು,
ಹೆಸರು ಸರ್? ಅವರು ಶ್ರೀಮತಿ ಕುಲಕರ್ಣಿ ಅಂತ. ಅವಳಕ ಸೂಪರಿಂಟೆಂಡೆಂಟು ಅವ್ರ ಹೆಸರು? ಅವ್ರ ಹೆಸರು ಹೂಗಾರ್ ಅಂತ. ಅವಳಕ GA ಅವ್ರ ಹೆಸರು ಶಾಂತಗಿರಿ ಅಂತ. ಹಿಂದಿನ ಉಪನಿರ್ದೇಶಕರು ಕೋಲಾರ ಅಂತ ಮೇಡಮ್. ಕೋಲಾರ ಮೇಡಮ್. ಇವರ ಅವಧಿಯಲ್ಲಿ 4 ಜನರ ಮೇಲೆ ಇವರ ಅವಧಿಯಲ್ಲಿ ಆಗಿದೆ. ಈಗ ವಿಚಾರಣೆ ನಡೆದಿದೆ. ಈಗ ಅಡ್ವೊಕೇಟ್ ರೋಜೇವಲ್ ಅವರು ಕೊಟ್ಟಿರ್ತಕ್ಕಂಥ ಇದಕ್ಕೆ ಏನು ರಿಪ್ಲೈ ಇದೆ ಸರ್? ಅವ್ರದ್ದು ಈಗ ಅವರು ಡೈರೆಕ್ಟಾಗಿ ಅಲ್ಲೇ ಆಯುಕ್ತಾಲಯಕ್ಕೆ ಕೊಟ್ಟಿದ್ದಾರೆ. ನಮ್ಮ ಕಚೇರಿಯಲ್ಲಿ ಕೂಡ ಅವ್ರ ಕಡೆಯಿಂದ ನಾವು ಲಿಖಿತವಾಗಿ ಲೆಟ್ರನ್ನು ತೊಗೊತೇವೆ. ಮತ್ತು ಅದ್ರ ಜೊತೆ ಈಗ ವಿಚಾರಣೆಯನ್ನು ನಮ್ಮ ಹಿರಿಯ ಅಧಿಕಾರಿಗಳೇ ಮಾಡ್ತಾ ಇರೋದರಿಂದ ಅಂತಿಮವಾದಂಥ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಿ. ಈಗ ಅಂತಿಮವಾದ ಫಲಿತಾಂಶ ಯಾವಾಗ ಬರ್ಬೋದು ಸರ್ ಅಂದಾಜು? ಅದು ನೋಡ್ಬೇಕ್ರಿ, ಅಲ್ಲಿ ಗೊತ್ತಾಗತ್ತೆ ಸರ್. ಆಯುಕ್ತರ ಜೊತೆ ನಿಮ್ಮ ಮಾತುಕತೆ ಆಗಿದೆ? ಇಲ್ಲ, ಆ ವಿಷಯದಲ್ಲಿ ನಾವೇನು ಮಾತಾಡಿಲ್ಲ. ಆದರೆ ಅವರು ಮತ್ತೊಮ್ಮೆ ನಮಗಿನ್ನೂ ವಿಷಯ ತಿಳಿಸಿನಂತ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ಇಲ್ಲದ್ರಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಾಗಿ ಸರ್, ಒಂದು ದಾಖಲಾತಿಗಳು ನಿಮ್ಮ ಬರೀ ಇಲ್ಲ ಅಂತಂದ್ರೆ ನೀವು ಯಾವ ಒಂದು ದೂರು ಸಲ್ಲಿಸಿದ್ರ ಅಥವಾ ಏನಾದರೂ ಒಂದು ಕಂಪ್ಲೇಂಟು ನೀವಾಗಿ ಸ್ವತಃ ನಿಮಗೊಂದು ಜವಾಬ್ದಾರಿ ಅದ? ಈಗ ನಾವು ಏನು ಮಾಡಿದ್ದೀವಿ, ಅವ್ರಿಗೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ಒಂದು ಲೆಟರ್ ತೊಗೊತೀವಿ. ಈಗ ಅವ್ರ ಕಡೆ ನಾವು ಕೇಳಿದ್ದೇವೆ ಈಗ ಮೌಖಿಕವಾಗಿ. ಈಗ ಲಿಖಿತವಾಗಿ ಅವ್ರಿಗೆ ಕೊಟ್ಟು ಸಂಬಂಧಪಟ್ಟ ಅವ್ರ ಕಡೆಯಿಂದ ಆ ಒಂದು ಕಡತ ಇಲ್ಲದ್ರ ಬಗ್ಗೆ ನಮ್ಮ ಕಚೇರಿಯಿಂದಲೂ ಕೂಡ ಆಯುಕ್ತಾಲಯಕ್ಕೆ ಪತ್ರ ಬರೀತಾರೆ. ಸರ್, ಪ್ರತಿಯೊಂದು ಸರ್ಕಾರಿ ಕಚೇರಿ ಒಳಗೆ CCTV ಕ್ಯಾಮ್ರಾ ಅನಿವಾರ್ಯ ಅದ. ನಿಮ್ಗೆ ಒಂದು ಕ್ಯಾಮ್ರಾ ಇಲ್ಲಲ್ರಿ ಆಫೀಸ್ದಾಗ? ನಾವು ಹಾಕಿಸ್ಬಿಟ್ಟು ಇಲ್ಲ, ಕ್ಯಾಮ್ರಾ ಇತ್ತಂದ್ರೆ ಗೊತ್ತಾಗ್ತಿತ್ತು ಫೈಲ್ ಎಲ್ಲಿ ಹೋಗೋದ, ಯಾರು ತೊಗೊಂಡು ಹೋಗಿರ. ಸ್ವಲ್ಪ ಅದು CCTV ಏನಾದ್ರು ಹಾಕಿಸೋ ವಿಚಾರ ಮುಂದಿನ ಹಂತಗಳಲ್ಲಿ ನೋಡ್ತೇವೆ ಸರ್. ಬಜೆಟ್ ಇರಬೇಕು. ಇದು ನೀವು ಬಂದ ಮೇಲೆ ಒಂದಿಷ್ಟು ಬದಲಾವಣೆ ಆಗ್ಬೇಕಾಯ್ತು ರೀ, ಯಾಕಾಗಿಲ್ಲ ಗೊತ್ತಿಲ್ಲ. ಈಗ ನಾವು ಹಂತವಾಗಿ ಎಲ್ಲ CCTV ಕ್ಯಾಮ್ರಾ ಹಾಕಲಿಕ್ಕೆ ಕ್ರಮ ಕೈಗೊಳ್ತೇವೆ. ಎಸ್ ಸರ್, ಥ್ಯಾಂಕ್ ಯು. ನೋಡಿ ಅಲ್ಲಿ ತಂದು ಅವರು ಮೇಡಮ್ ಕಳ್ಕೊಂಡ್ರಂತ ಸುದ್ದಿಯಾಗಿ ದೊಡ್ಡ ಗಂಡ ಇರ್ತದೆ. ಕಮಿಷನ್ ಹೇಳ್ತಿದ್ದೀವಿ. ಇಲ್ಲ, ನಾವೇ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ವರ್ಕರ್ ಸರಿಯಾಗಿ ಹೋಗ್ಬೇಕಲ್ಲ. ಈ ಫೈಲ್ ನಾವು ಹಿಂಗೆ ಬರಿತೀವಿ ಹೋಗ್ಬಿಡ್ತಾವ. ಅದೇ ಇಲ್ಲ ಅಂದ್ರೆ ಒಂದು ಡಾಕ್ಯುಮೆಂಟ್ ಹೊರಗೆ ಕೊಡಲ್ಲ ಕೊಟ್ಟಿವಿ. ನಿಮಗೆ ನಾವು JDFCಗೆ JDFC ಕೊಟ್ಬಿಟ್ಟಾರೆ. ಅದೇ ಇಲ್ಲ ಅಂತ ಹೇಳಿ ಬರಕ್ ಕೊಡ್ರಿ. ನಾನು ಬರಕ್ ಕೊಡ್ರಿ. ಅದೇ ಅಲ್ಲೇ ಕೇಸ್ ಬರಕ್ ಕೊಡ್ರಿ. ಕೇಸ್ ವರ್ಕರ್ ಇರ್ತಾರಲ್ಲ, ಕೇಸ್ ವರ್ಕರ್ ಎಲ್ಲ ಆಟಂಕ ಮಾಡ್ತಾರೆ. ನೀವು ಅಲ್ಲೇ ಕೇಳ್ತೀವಿ ಸರ್ ಅಂತ ಹೇಳಿ ನಮ್ಗೆ ಹಿಂಬರೋ ಕೊಡ್ರಿ. ಅಲ್ಲೇ ಹೋಗಿ ಕೇಳ್ತೀನಿ ನಾನು. ಅವ್ರು ಕಮಿಷನರ್ ಧಾರವಾಡ ನೀವು ಒಂದು ಅರ್ಜಿ ಕೊಟ್ರೆ ಕೊಟ್ಟಿವಿ, ಈಗಲೂ ಕೊಟ್ಟಿವಿ. ಫೈಲ್ ತರಿಸಿ ಹೋಗಿ ಫೈಲ್ ಕೇಳಿವ್ರು 15 ಆಯ್ತು. ಎಲ್ಲ ಪ್ರಾಬ್ಲಮ್ ಆಗ್ತದೆ. ಬರ್ತೀವಿ ಹೋಗ್ರಿ ಸಾಹೇಬ್ ಕೇಸ್ ವರ್ಕರ್ ಇನ್ನು 2 ತಾಸು ಹೋಗ್ತೀವಿ. ಅವರು ಸಾಹೇಬ್ ಹಳಿದ ಫೈಲ್ ಇಲ್ಲ, ಏನಿಲ್ಲ. ಮಣ್ಮಣ್ಣದು ಭಾಳ ಮಾಡಿರ್ತಾರೆ ಎಲ್ಲ ಕೂಡಿ. ಏನ್ ಮಾಡ್ಕೊ ಏನ್ ಮಾಡ್ಕೊರ ಏನ್ ಬೇಕಾದ್ರೆ ಮಾಡ್ಕೋರಿ ಸಿಟ್ಟು ಇಲ್ಲ. ಯಾರು ಸಿಬ್ಬಂದಿ ಯಾರತ್ತ ಅಲ್ಲ ಕಣ್ ಬಿಡೋದು ಏನ್ ಮಾಡ್ತೀವಿ ನಾವು ವ್ಯವಸ್ಥೆ ಹೇಳ್ತೀವಿ, ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ಆಫೀಸಲ್ಲಿ ಸೋಪ್ ಹಾಕ್ತಾರೋ, ತುಡುಗು ಮಾಡ್ತಾರೋ. ಒಂದು ಭ್ರಷ್ಟಾಚಾರ ಓಪನ್ ಇಲ್ಲ ಇದು. ಅಂತ ಮಾಡಕ್ತಾರೆ. ಮತ್ತೆ ಭ್ರಷ್ಟಾಚಾರ ಮುಗಿಸ್ ಹಾಕ್ಲಿಕ್ಕೆ ಫೈಲ್ ಗಪ್ ಮಾಡಿದ್ವಿ. पैकेज कब करेंगे? ಕಮಿಷನರ್ ಅದಂತ ಕಾಣುತ್ತೆ ಫೈಲ್. ಫೈಲ್ ಹುಡುಕಿಡು ತೊಂಬ ಹುಡುಕಿಡು ಅಂತಂದು ಹೇಳ್ಬೇಕು. ಕಳೆದ ತಡ್ರಿ ಹುಡುಕ್ತೀನಿ, ಕಳೆದ ತಡ್ರಿ ಬಿಡ್ರಿ ಅಂತ ಬಗ್ಗೆ ಹೇಳ್ಬೇಕು. 4 ಸಲ ಸರಿ ಅವ್ರು ಅವ್ರಿಗೆ ಭೇಟಿ ಆಗುತ್ತೆ. ಒಬ್ಬರು ಮ್ಯಾನೇಜರ್ ಇರ್ತಾರೆ, ಯಾವ ಕಡೆ ಫೈಲ್ ಈಗ ಬರೋದ್ ಕೂಡ ಈ ಫೈಲ್ ಹೋಗ್ತೀರಿ, ಯಾರು ಹೋಗುತ್ತೆ ಅವ್ರು ತಗೊಂಡ್ರೆ ಇಟ್ಕೋಬಹುದು. ನಮ್ಮ ಕರ್ತವ್ಯ ಹೋಗಂದ್ರೆ ಎತ್ತಿಸಿದಾರ ಅವ್ರು. ನಾವು ಒಳ್ಳೆ ಅಧಿಕಾರಿಗಳು ಆನ್ಲೈನ್ ಸಿಸ್ಟಮ್ ಇಲ್ಲ ನಮ್ಮ ಮ್ಯಾಗ ಆರೋಪ ಮಾಡೋರು ಭಾಳ ಏನ್ ಮಾಡ್ತಾರೆ. ಆನ್ಲೈನ್ ಸಿಸ್ಟಮ್ ಇಲ್ಲ ತಮ್ಮಲ್ಲಿ? ಸರ್ ಈಗ ಮಾಡ್ತಾರೆ. ತಮ್ಮ ಪೂರ್ತಿ ಹೆಸರು? ಅಶೋಕ್ ಹೂಗಾರ್. ಅಶೋಕ್ ಹೂಗಾರ್. ತಾವೇನಿದ್ರಿ? ಇಲ್ಲಿ ಅಧೀಕ್ಷಕರು.
ಅಧೀಕ್ಷಕ ಫೈಲು ಯಾವ ರೀತಿ ಕಳೀತು ಏನನ್ನೋದು ಕೊಡ್ತಾ ಇದೆಯಾ? ನಾವು ಕಚೇರಿ ಅಧೀಕ್ಷಕರಾಗಿ ಕಚೇರಿ ವಿಷಯ ನಿರ್ವಾಹಕರು ಅನ್ನೋದಲ್ಲ, ಕಡತ ಸಂರಕ್ಷಣೆ ಮಾಡಿಡುವುದು ಅವ್ರ ಕರ್ತವ್ಯ. ಯಾರ್ ಕರ್ತವ್ಯ ಸರ್? ವಿಷಯ ನಿರ್ವಾಹಕರ ಕರ್ತವ್ಯ. ಯಾರಿದ್ದಾರೆ ಅವರು? ಮೊದಲ ಶ್ರೀಮತಿ ಎಸ್ ಕುಲಕರ್ಣಿ, SS ಕುಲಕರ್ಣಿ ಮೇಡಮ್. ಮೊದಲ ಕೆ ಎಸ್ ಕುಲಕರ್ಣಿ ಅವರು, ಈಗ ಅವಿನಾಶ್ ಅಂತ ಅದಾರ, ಅವ್ರ ಫೈಲ್ ಅವ್ರ ಹತ್ರ ಇತ್ತು. ಅಂದ್ರೆ ಒಂದು ಆಫೀಸಲ್ಲಿ ಇಲ್ಲಿ ಕಡತಗಳ ನಾಶ ಆಗ್ತವೋ ಅಥವಾ ಕರ್ತನ ಆಗ್ತದ ಅಂದ್ರೆ ಇದು ನಿಮ್ದು ಜವಾಬ್ದಾರಿ ಅಂತ ಅನ್ಸಪ್ಪ ಸರ್? ಕಚೇರಿ ನಿಯಮಾವಳಿ ಪ್ರಕಾರ ಕಡತಗಳನ್ನು ಸಂರಕ್ಷಣೆ ಮಾಡಿಡೋದು ಕರ್ತವ್ಯ, ವಿಷಯ ನಿರ್ವಾಹಕರ ಕರ್ತವ್ಯ. ಸರ್ಕಾರಿ ಸುತ್ತೋಲೆ ಪ್ರಕಾರ ಕಚೇರಿಗಳಲ್ಲಿ ಯಾವುದೇ ಕಡತಗಳ ಬಗ್ಗೆ ಸಂಬಂಧಿಸಿದ ವಿಷಯ ನಿರ್ವಾಹಕರು ಅವರ ಕಡತಗಳನ್ನು ಸಂರಕ್ಷಣೆ ಮಾಡಿಡುವುದು ಕರ್ತವ್ಯ ಅವರದು. ನಾವು ಈಗಾಗಲೇ ಆ ವಿಷಯ ಕುರಿತು ನಮ್ಮ ಮೇಲಾಧಿಕಾರಿಗಳಿಗೆ ಆ ವಿಷಯದ ಕುರಿತು ಏನಾಗಲ್ಲ ಸಾಕಷ್ಟು ಸಲ ಪತ್ರಗಳನ್ನು ಬರೆದಿರುತ್ತೇನೆ. ಅಂದ್ರೆ ಕೆಳಗಡೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ, ನಿರ್ಲಕ್ಷ್ಯ ತೋರಿದ್ದಾರೆ. ಮುಂದಿನ ವಿಚಾರಣೆ ಕಾಲಕ್ಕೆ ಆ ಕಡತಗಳನ್ನು ತೆಗೆದುಕೊಂಡು ಬರ್ಲಿಕ್ಕೆ ಅವರಿಗೆ ತಿಳಿಸ್ರಿ ಅಂತ ಹೇಳಿ ಪತ್ರ ಕೊಟ್ಟಿರಿ. ಈಗ ನೀವು ಏನಿದೆ ಅದು ಪ್ರಕರಣ ಏನಿದೆ ಸರ್? ಆ ಪ್ರಕರಣ ದರ್ಜೆ ನೌಕರರ ವರ್ಗಾವಣೆ ಮಾಡಿದ್ದಾರೆ. ಅಧಿಕಾರದ ವ್ಯಾಪ್ತಿ ಮೀರಿ ಅದು ನಾವು ಅಲ್ಲಕ್ಕೆ ಬರಂಗಿಲ್ಲ. ಅಧಿಕಾರಿಗಳ ವಿಷಯ ಸಂಬಂಧಪಟ್ಟ ನಾವು ಅಲ್ಲಕ್ಕೆ ಬರಂಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ನಮ್ಮ ಮೇಲಾಧಿಕಾರಿಗಳನ್ನ ಅದಕ್ಕೆ ವಿಚಾರಣೆ ಕರೆದ್ರು. ಆ ವಿಷಯದ ಕಡತ ನೌಕರರನ್ನ ವರ್ಗಾವಣೆ ಮಾಡಿದ್ದು ಯಾವ ರೀತಿ ವರ್ಗಾವಣೆ ಮಾಡಿದ್ದಾರೆ? ಅದು ಅಧಿಕೃತವಾಗಿ ಮಾಡಿದ್ರ ಅನಧಿಕೃತವಾಗಿ ಮಾಡಿದ್ರ ಏನ್ ಸರ್ ಮ್ಯಾಂಡೇಟ್? ಈಗ ಆ ವಿಷಯ ಕುರಿತು ನಮ್ಮ ಮೇಲಾಧಿಕಾರಿಗಳು ಅದಿಂದ ಕೆಲಸ ಮಾಡೋದ್ರಿಂದ ಆ ವಿಷಯ ಕುರಿತು ನಾ ಏನೋ ಪ್ರಸ್ತಾಪ ಮಾಡಕ್ ಬರುದಿಲ್ಲ. ನಾವು ಇದ್ರ ಮುಂದೆ ನಾವು ಪತ್ರಿಕೆ ಮಾಧ್ಯಮದಾಗ ವರದಿ ಮಾಡ್ತಿರಲ್ಲ, ಅದಕ್ಕೆ ನಾವೊಂದು ಏನೂ ಮಾಡಕ್ ಬರಂಗಿಲ್ಲ. ನಾನು ಮ್ಯಾಂಡೇಟರಿ ಕೇಳ್ತಾ ಇದ್ದೀನಿ. ಮ್ಯಾಂಡೇಟರಿ ಏನಿದೆ? ಮ್ಯಾಂಡೇಟರಿ ಹೇಳಿ. ನೌಕರರು ಮಾಡ್ಬೇಕಾದ್ರೆ ಮ್ಯಾಂಡೇಟರಿ ಏನಿದೆ? ಡಿ ನೌಕರ ವರ್ಗಾವಣೆ ಪ್ರತಿ ವರ್ಷ ಸರ್ಕಾರಿ ಸುತ್ತೋಲೆ ಪ್ರಕಾರ ಕ್ರಮ ತಗೋಬೇಕು. ಸರ್ಕಾರಿ ಸುತ್ತೋಲೆ ಏನ್ ಹೇಳ್ತೈತಿ? ಇಡೀ ಜಿಲ್ಲೆ ಡಿ ದರ್ಜೆ ನೌಕರರು, ಉದಾಹರಣೆ ಡಿ ದರ್ಜೆ ನೌಕರರು ವರ್ಗಾವಣೆ ಜ್ಯೇಷ್ಠಪಟ್ಟಿ ಐತಿ. ಸರ್ಕಾರದ ಆದೇಶ ಪ್ರಕಾರ 2% ವರ್ಗಾವಣೆ ಮಾಡ್ಬೇಕಂತ ಹೇಳಿದ್ದಾರೆ. ಬಟ್ 6% ಮಾಡಿದ್ದಾರೆ. ಯಾರು? 6% ಮಾಡಿದ್ದಾರೆ. ಅದು ಅವ್ರ ವಿವೇಚನೆ. ಅದು ತಪ್ಪಲ್ವಾ? ಅದು ಅವ್ರ ವಿವೇಚನೆ. ಅದು ಅಧಿಕಾರಿಗಳು ವಿವೇಚನೆ ಮೀನ್ಸ್ ಅವರ ಅಧಿಕಾರ ವ್ಯಾಪ್ತಿ ಅದು ಬೇರೆ. ಬಟ್ ಅದು 2% ಮಾಡಬೇಕಾದದ್ದು 2% ಗಿಂತ ಮೇಲೆ ಮಾಡಿದ್ದು ತಪ್ಪು ಅಲ್ವಾ? ತಪ್ಪು ಅಲ್ವಾ? ಆ ವಿಷಯ ನಾವು ಏನೋ ಅಲ್ಲ ಮಾಡಿದ್ರೆ ತಪ್ಪು ಇಲ್ಲ. ಸರ್ಕಾರಿ ಸುತ್ತೋಲೆ ಪ್ರಕಾರ ಕ್ರಮ ಕೈಗೊಳ್ಬೇಕಾಗಿತ್ತು. ಅವ್ರ ಆ ವಿಷಯದಾಗ ಅವ್ರನ್ನೇ ನೀವು ಅಧಿಕಾರಿಗಳು ಕೇಳ್ಬೇಕು. ಯಾಕಂದ್ರೆ ನಮ್ಮ ಮೇಲೆ ಅವ್ರು ಏನ್ ಮಾಡ್ತಾರೆ, ನಮ್ಮ ಮೇಲೆ ಕ್ರಮ ತಗೋತಾರೆ. ಸಿಬ್ಬಂದಿಗಳೇ ನೀವು ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ಬೇಕಂತ. ಅಲ್ಲಲ್ಲ, ನಾನು ನೀವು ಎಷ್ಟು ಹೇಳ್ಬೇಕು ಅಷ್ಟೇ ಹೇಳಿ. ನೀವು ಒಟ್ಟೆ ಅಡಿಷನಲ್ ಹೇಳುವಂತದಿಲ್ಲ. ನಿಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಹೇಳಕ್ ನಿಮ್ಮ ಅಧಿಕಾರ ವ್ಯಾಪ್ತಿ ಅದು ಮಾಡೋದು ತಪ್ಪು ಸರಿ ಅಷ್ಟೇ ಹೇಳಿ. ಆ ವಿಷಯ ಸರಿಯೋ ತಪ್ಪು ಅನ್ನಕ್ ನಾವು ಇದು ಬರಕ್ ಬರಲ್ಲ. ಪರ್ಸೆಂಟೇಜ್ 2 ಮಾಡಿದ್ದಾರೆ. 2 ಇರ್ಬೇಕಾದ್ರೆ ಮ್ಯಾಂಡೇಟರಿ ಅಲ್ವಾ? 6% ಮಾಡಿದ್ರೆ 6% ಮಾಡಿದ್ರೆ ತಪ್ಪಲ್ವಾ? ತಪ್ಪದೇ. ಅದ್ರ ವಿಷಯದ ನಾವು ಹೇಳಕ್ಲ ಅಧಿಕಾರಿಗಳು ಸಮರ್ಪಣೆ. ಸಕ್ಷಮ ಪ್ರಾಧಿಕಾರ ಬೆಳಗಾಂದವರು ಆಯುಕ್ತಾಲಯದಿಂದ ಆದೇಶ ಬರಬೇಕು. ಇಡೀ ಎಲ್ಲಾ ಜಿಲ್ಲೆದವರಿಗೆ ಆಯುಕ್ತರು ಮಾಡಿದ್ದಾರೆ, ಹೊರತುಪಡಿಸಿ ಬಿಜಾಪುರ ಜಿಲ್ಲೆ. ನಮ್ದೇನು ವಿಶೇಷ ಇದೆ ಬಿಜಾಪುರ ಜಿಲ್ಲೆ? ನಿಮ್ಗೆ ಎಕ್ಸ್ಟ್ರಾ ಪವರ್ಸ್ ಕೊಟ್ಟಿದ್ದಾರೆ ಅಪಾರ ಆಯುಕ್ತರು. ಇಲ್ಲೇ ನೀವು ಮಾಡ್ರಿ, ಅಲ್ಲಿ ಬರಬೇಡ್ರಿ ಅಂತ ಹೇಳಿ ಇಲ್ಲ. ಯಾವ ಕಡೆ ಸಂಬಂಧಪಟ್ಟ ವರ್ಗಾವಣೆ ಯಾವ ವರ್ಷದ? ಇದೇ ವರ್ಷ. ನಂಗೆ ಚಾರ್ಜ್ ಕೊಟ್ಟಿಲ್ಲ ಸರ್. ಯಾರ್ರಿ? ನನಗೆ ಚಾರ್ಜ್ ಕೊಟ್ಟಿಲ್ಲ ಅಂದ್ರೆ. ಯಾರು ಕೊಟ್ಟಿದ್ರು? ಹಿಂದಿನ ಕೆ ಸರ್ಕಾರ. ಯಾರ ಹೆಸರು? ಕುಲಕರ್ಣಿ ಮೇಡಮ್. ಕುಲಕರ್ಣಿ ಮೇಡಮ್ ಅವ್ರ ಜಾಗದಾಗ ನೀವಿದ್ರಿ. ಈಗ ಬಂದೇನೆ. ಅದನ್ನೇ ಡೋಂಟ್ ಮೈಂಡ್, ಈಸಿಯಾಗಿ ಮಾತಾಡ್ತೀನಿ. ಹೇಳ್ತಾರೆ ಅಲ್ಲ, ಇಷ್ಟೊಂದು ಕ್ಯಾಮ್ರಾ ಒಮ್ಮೆ ನೋಡೋಣ ಈಸಿ ಬರೋದಿಲ್ಲ. ಯಾಕಂದ್ರೆ ನೋಡ್ತಿರ್ಲಿ. ಒಪ್ಕೋತೀನಿ. ಯಾಕಂದ್ರೆ ಅದನ್ನ ಯಾಕಂದ್ರೆ ಆಕ್ಚುಲಿ ನೀವು ನಮ್ಕಿನ ಸಾಹೇಬ್ರಿಗೆ ನೀವು ಕೇಳ್ಬೇಕು. ಈಗ ನೀವು ಆ ಕಡತಗಳು ನಿಂಬಲ್ಲಿ ಇಲ್ಲ, ಇಲ್ರಿ, ಮಾಯ ಆಗಿದೆಯಾ, ಹೋಗಿದೆಯಾ, ಇನ್ ನಾಶ ಆಗಿದೆಯಾ ಅನ್ನೋದು ಸುತ್ತ ಸ್ಪಷ್ಟೀಕರಣ ಸಿಗ್ಬೇಕಲ್ಲ. ಪಾಪ ನೀವು ನಿನ್ನೆ ಮನೆ ಬಂದವರು, ಬಿಫೋರ್ ಇದ್ದವ್ರು ಏನ್ ಮಾಡಿದಾರೆ ಅನ್ನೋದು ನೀವು ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಅದ್ರ ದೃಷ್ಟಿಕೋನ ನಿಮ್ ಮೇಲೆ ಯಾಕೆ ಹೋಗ್ತೀರಿ ಅಲ್ವಾ? ಕರೆಕ್ಟ್. ನೀವು ಅದನ್ನ ಹೇಳಿ. ಕಡತ ನಾಶ ಆಗಿದೆಯಾ, ಕಳತನ ಆಗಿದೆಯಾ, ಅಥವಾ ಮಾಯ ಹೋಗಿದೆ? ಅದು ನನಗೆ ಚಾರ್ಜ್ ಕೊಟ್ರೆ ನಾ ಏನಾರು ಹೇಳ್ಬೋದು. ಚಾರ್ಜ್ ಕೊಟ್ಟಿಲ್ಲ ನಿಮ್ಗೆ? ಚಾರ್ಜ್ ಇಲ್ಲ ಅಂದ್ರೆ ನಾ ಅಪೀಲ್ ಬಗ್ಗೆ ಏನ್ ಹೇಳ್ಬೇಕು? ಮತ್ತೆ ಅವ್ರ ಜಾಗದಾಗ ನೀವು ಕೂತಿರೋದು? ನಾ ಕುಂತೀನಿ. ನಾವ್ ಹೋದ್ಮೇಲೆ ನಾಳೆ ಇನ್ನೊಬ್ರು ಬರ್ತಾರ. ನನಗ ಆ ಫೈಲ್ ಐತೋ ಇಲ್ಲ ನನಗೆ ಹೆಂಗ್ ಗೊತ್ತಾಗುತ್ತೆ? ಚಾರ್ಜ್ ಕೊಡ್ಲಾರ್ದ ಹೆಂಗ್ ಕೂತೀರಿ ನೀವು? ಅವ್ರು ಎಷ್ಟ್ ಕೊಟ್ಟಾರ ಅಷ್ಟ್ ಫೈಲ್ ತೋರ್ ನಾ ಚಾರ್ಜ್ ಕೆಲಸ ಮಾಡಾಡ್ತೀನಿ. ಕೇಳ್ತಾ ಇರೋದು
ನೀವು ಚಾರ್ಜ್ ಕೊಟ್ಟಿಲ್ಲ ಅಂತಿದ್ದೀರಿ. ಚಾರ್ಜ್ ನೀವು ಕೊಡ ಆ file ನನಗೆ- ಅವ್ರ ಜಾಗದಾಗ ಹೇಗೆ ಒಂದ್ ನಿಮಿಷ ಸರ್, ಆ ಫೈಲ್ ನನಗೆ ಚಾರ್ಜ್ ಕೊಟ್ಟಿಲ್ಲ. ನನಗೆ ಎಷ್ಟು ಕೊಟ್ಟಿದಾರೋ ಅದನ್ನ ತಗೊಂಡು ನಾನು ಕೆಲಸ ಮಾಡ್ತಿದ್ದೀನಿ. ರೂಟೀನ್ ಟಪಾಲ್ ತಗೊಂಡು ನಾನು ಕೆಲಸ ಮಾಡ್ತಿದ್ದೀನಿ. ವಿನಾಶ್ ಸರ್, ಅವ್ರ ಜಾಗದಾಗ ಚಾರ್ಜ್ ಕೊಡ್ಲಾರ್ದೆ ನೀವು ಹೇಗೆ ಕೊಡ್ತೀರಿ? ಆ ಫೈಲ್ ನನಗೆ ಕೊಟ್ಟಿಲ್ಲ ಸರ್, ಬೇರೆ ಫೈಲ್ಗಳು File ಕೊಟ್ಟಿದ್ದಾರೆ. ಬಗ್ಗೆ ಕೇಳ್ತಾ ಇಲ್ಲ, ಚಾರ್ಜ್ ಕೊಟ್ಟೇ ಇಲ್ಲ ಅಂತ ಹೇಳ್ತೀವಿ. ಆ ಫೈಲ್ ನನಗೆ ಕೊಟ್ಟಿಲ್ಲ ಸರ್. ಆ ಫೈಲ್ ಚಾರ್ಜ್ ಕೊಟ್ಟಿಲ್ಲ ಅಂತ ಆಯ್ತು. ಮಿಕ್ಕಿದ್ದು ಚಾರ್ಜ್ ಕೊಟ್ಟಿದೆ. ರೂಟೀನ್ ಆಗಿ ಅವ್ರು ಏನ್ ಕೊಟ್ಟಾರ ತಗೊಂಡಿದ್ದೀನಿ, ಟಪಾಲ್ ಬಂದಿದ್ದು ನಾ ಕೆಲಸ ಮಾಡತ್ತೆ. ಯಸ್, ಥ್ಯಾಂಕ್ ಯು ವೆರಿ ಮಚ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।